Namaste and welcome to BioStudies. ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ದ ಡಿಫರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ಸ್ ಅಂಡ್ ಅನಿಮಲ್ ಸೆಲ್ಸ್ ಅನ್ನ ಲಿಸ್ಟ್ ಮಾಡ್ತಾ ಹೋಗೋಣ. ರಿವಿಷನ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಈ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ತಾ ಹೋಗಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ, ಎಕ್ಸಾಮ್ ನಲ್ಲೂ ಬರೀಲಿಕ್ಕೆ ಈಸಿ ಆಗುತ್ತೆ. The first difference, the plant cells, they are usually larger in size. So ನಾವು ಫಸ್ಟ್ ಪಾಯಿಂಟ್ ಸೈಜ್ ಬಗ್ಗೆ ಹೇಳ್ತಾ ಇದ್ದೀವಿ. ಕಂಪೇರ್ ಟು ಅನಿಮಲ್ ಸೆಲ್, ಪ್ಲಾಂಟ್ ಸೆಲ್ಸ್ ಸ್ವಲ್ಪ ದೊಡ್ಡದಾಗಿರ್ತವೆ. ಅದೇ ನೀವು ಅನಿಮಲ್ ಸೆಲ್ಸ್ ಗೆ ಬಂದ್ರೆ they are smaller in size. Comparatively they are smaller in size. Second one, plant cells, they have rectangular or fixed shape. But ಅದೇ ನೀವು ಅನಿಮಲ್ ಸೆಲ್ಸ್ ಗೆ ಬಂದ್ರೆ they have usually round or they are irregular in shape. Third one, about the cell wall, very important. In case of plant cells, the cell has a cell wall. The cell wall is present in addition to the plasma membrane. So cell ಗೆ ಹೊರಗಡೆಯಿಂದ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಈ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಏನಿರುತ್ತೆ, ಇಲ್ಲಿ ಸೆಲ್ ವಾಲ್ ಇರುತ್ತೆ. ಬಟ್ ನೀವು ಅನಿಮಲ್ ಸೆಲ್ಸ್ ಅನ್ನ ತಗೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಲ್ ವಾಲ್ ಇರೋದಿಲ್ಲ. ಸೆಲ್ಸ್ ಗೆ ಜಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಮಾತ್ರ ಹೊರಗಡೆಯಿಂದ ಕವರಿಂಗ್ ಆಗಿರುತ್ತೆ, ಕೋಟಿಂಗ್ ಆಗಿರುತ್ತೆ. ದಟ್ ಇಸ್ ದ ಥರ್ಡ್ ಡಿಫರೆನ್ಸ್. ಫೋರ್ತ್ ಒನ್, plant cells, the vacuoles are very large and permanent. ನಾವು ಪ್ಲಾಂಟ್ ಸೆಲ್ಸ್ ಗಳನ್ನ ಡ್ರಾ ಮಾಡಬೇಕಾದ್ರೆ ಪ್ಲಾಂಟ್ ಸೆಲ್ಸ್ 90% ಆಫ್ ದ ಸ್ಪೇಸ್ ಏನಿದೆ ಒಳಗಡೆ, ಇದು ಯಾವತ್ತು ವ್ಯಾಕ್ಯೂಲ್ಸ್ ಇಂದ ತುಂಬಿಕೊಂಡಿರುತ್ತೆ. ಸೊ ಪ್ಲಾಂಟ್ ಸೆಲ್ಸ್ ನಲ್ಲಿ ದ ವ್ಯಾಕ್ಯೂಲ್ಸ್ ಆರ್ ಲಾರ್ಜ್ ಅಂಡ್ ದೇ ಆರ್ ಪರ್ಮನೆಂಟ್. ಬಟ್ ನೀವು ಅನಿಮಲ್ ಸೆಲ್ಸ್ ಗೆ ಬಂದ್ರೆ ದ ವ್ಯಾಕ್ಯೂಲ್ಸ್ ಆರ್ ಸ್ಮಾಲ್ ಅಂಡ್ ದೇ ಆರ್ ಟೆಂಪರರಿ. ಇರವೇ ಕಡಿಮೆ ಇರ್ತವೆ, ಬಟ್ ಇದ್ರೂ ಕೂಡ ಅವು ಟೆಂಪರರಿ ಇರ್ತವೆ. Then next one, plant cells, the tonoplast is present around the vacuole. What do you mean by tonoplast? ಇದೇನು ವ್ಯಾಕ್ಯೂಲ್ ಇದೆಯಲ್ಲ, ಈ ವ್ಯಾಕ್ಯೂಲ್ ಹೊರಗಡೆ ಇರುವಂತಹ ಒಂದು ಲೇಯರ್. ಸೊ ಇದು ಪ್ಲಾಂಟ್ ಸೆಲ್ಸ್ ಅಂದ್ರೆ ಇದು ಪೂರ್ತಿಯಾಗಿ ಒಂದು ವ್ಯಾಕ್ಯೂಲ್ ಇರುತ್ತೆ, ಹೌದಾ? ಸೊ ಈ ವ್ಯಾಕ್ಯೂಲ್ ಏನು ಹೊರಗಡೆ ಲೇಯರ್ ಇದೆಯಲ್ಲ, ಇಟ್ ಇಸ್ ಕಾಲ್ಡ್ ಆಸ್ ಅ ಟೋನೋಪ್ಲಾಸ್ಟ್. ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್ಸ್, ಟೋನೋಪ್ಲಾಸ್ಟ್ ಇಸ್ ಪ್ರೆಸೆಂಟ್ ಅರೌಂಡ್ ದ ವ್ಯಾಕ್ಯೂಲ್. ಅನಿಮಲ್ ಸೆಲ್ಸ್ ನಲ್ಲಿ ಟೋನೋಪ್ಲಾಸ್ಟ್ ಇಲ್ಲಿ ಇರೋದಿಲ್ಲ. Next one, sixth one, the chloroplasts are present and they have chlorophyll pigment and helps in photosynthesis. ಇದೆಲ್ಲವೂ ನಮಗೆ ಗೊತ್ತಿದೆ. ಪ್ಲಾಂಟ್ ಸೆಲ್ಸ್ ನಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನುವಂತಹ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಅನ್ನುವಂತಹ ಒಂದು ರೀತಿಯಾದಂತಹ ಪ್ಲಾಸ್ಟಿಡ್ ಇದು. ಸೊ ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಇರುವಂತಹ ಪಿಗ್ಮೆಂಟ್ ಯಾವುದು? ಗ್ರೀನ್ ಕಲರ್ ಪಿಗ್ಮೆಂಟ್, ಕ್ಲೋರೋಫಿಲ್. ಇದರ ಸಹಾಯದಿಂದ ಪ್ಲಾಂಟ್ ಸೆಲ್ಸ್ ಗಳು ಏನ್ ಮಾಡ್ತವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥಸಿಸ್ ಅನ್ನ ಮಾಡಿ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ. ಅನಿಮಲ್ ಸೆಲ್ಸ್ ನಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ, ಸೊ ಪಿಗ್ಮೆಂಟು ಇರೋದಿಲ್ಲ. ಸೊ ಅಲ್ಲಿ ಅವು ಫುಡ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಅದನ್ನೇ ಸೆಂಟೆನ್ಸ್ ನಲ್ಲಿ ಹೆಂಗ್ ಬರೀಬಹುದು? The chloroplasts are absent and cannot produce their own food. ಅದಕ್ಕೆ ಅನಿಮಲ್ಸ್ ಗಳು ಬೇರೆ ಒಂದು ಆರ್ಗ್ಯಾನಿಸಮ್ ಮೇಲೆ ಅವು ಡಿಪೆಂಡ್ ಆಗಿರ್ತವೆ ಆಹಾರಕ್ಕೋಸ್ಕರ. ಗೊತ್ತಾಯ್ತಾ? ಸಿಕ್ಸ್ತ್ ಪಾಯಿಂಟ್. ದೆನ್ ಸೆವೆಂತ್ ಒನ್, the lysosomes are very rare or they are absent. ಬಟ್ ಅನಿಮಲ್ ಸೆಲ್ಸ್ ನಲ್ಲಿ ಇಲ್ಲಿ ಅಬ್ಸೆಂಟ್ ಆಯ್ತು. ಅನಿಮಲ್ ಸೆಲ್ಸ್ ನಲ್ಲಿ the lysosomes are present and what they contain? They contain the digestive enzymes. Eighth one, the plant cells have plasmodesmata. What do you mean by plasmodesmata? These are the channels that connect the adjacent cells. So ಎರಡು ಸೆಲ್ಸ್ ಗಳಿದ್ರೆ ಈ ಎರಡು ಸೆಲ್ಸ್ ಗಳ ಮಧ್ಯೆ ಒಂಥರ ಬ್ರಿಡ್ಜ್ ಇದ್ದಂಗೆ. ಸೊ ಇದೇನ್ ಚಾನೆಲ್ ಇದೆಯಲ್ಲ, ಇಲ್ಲಿಂದ ಈಸಿಯಾಗಿ ಈ ಎಲಿಮೆಂಟ್ಸ್ ಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಗಳು ಪಾಸ್ ಆಗ್ಬಹುದು. ಸೊ ಅಂತಹ ಒಂದು ಚಾನೆಲ್ ಪ್ಲಾಸ್ಮೋಡೆಸ್ಮಟಾ ಪ್ಲಾಂಟ್ ಸೆಲ್ಸ್ ಗಳ ಮಧ್ಯೆ ಇರುತ್ತೆ. ಅನಿಮಲ್ ಸೆಲ್ಸ್ ನಲ್ಲಿ ದೇ ಡು ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಪ್ಲಾಸ್ಮೋಡೆಸ್ಮಟಾ. Then ninth one, in case of plant cells, the storage material is the starch granules athwa starch grains. In case of animal cell, the storage material is the glycogen molecule athwa glycogen granules, glycogen grains. Okay, storage food material illi starch irutte, illi glycogen irutte. And last one, plant cells nalli the centrioles are absent here except in the lower plants. ಬಟ್ ನೀವು ಹೈಯರ್ ಪ್ಲಾಂಟ್ಸ್ ಗಳನ್ನ ತಗೊಂಡ್ರೆ, ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸ್, ಹೈಯರ್ ಪ್ಲಾಂಟ್ಸ್ ಅನ್ನ ತಗೊಂಡ್ರೆ ಸೆಂಟ್ರಿಯೋಲ್ಸ್ ಅಲ್ಲಿ ಅಬ್ಸೆಂಟ್ ಇರುತ್ತೆ. ಅದೇ ನೀವು ಅನಿಮಲ್ ಸೆಲ್ಸ್ ಗೆ ಬಂದ್ರೆ ದ ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್ ಇನ್ ಆಲ್ ದ ಅನಿಮಲ್ ಸೆಲ್ಸ್ ಅಂಡ್ ದೇ ಆರ್ ಎಸೆನ್ಷಿಯಲ್ ಫಾರ್ ಅನಿಮಲ್ ಸೆಲ್ ಡಿವಿಷನ್. ಸೊ ಅನಿಮಲ್ ಸೆಲ್ ಡಿವಿಷನ್ ನಲ್ಲಿ ಅಗ್ದಿ ಒಂದು ಮೇನ್ ಕ್ಯಾರೆಕ್ಟರ್ ಯಾರ್ದು ಅಂದ್ರೆ ಸೆಂಟ್ರಿಯೋಲ್. ಇದು ನಾವು ಸೆಲ್ ಡಿವಿಷನ್ ಮೈಟೋಸಿಸ್ ಮಿಯೋಸಿಸ್ ವಿಡಿಯೋಸ್ ನಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ, ಸೆಂಟ್ರಿಯೋಲ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅಂತಹ ಸೆಂಟ್ರಿಯೋಲ್ ಪ್ಲಾಂಟ್ ಸೆಲ್ಸ್ ನಲ್ಲಿ ಅಬ್ಸೆಂಟ್ ಇರುತ್ತೆ, ಅನಿಮಲ್ ಸೆಲ್ಸ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಎಕ್ಸಾಮ್ ನಲ್ಲಿ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ಸ್ ಅನ್ನ ಕೊಟ್ರೆ ಮೆಜಾರಿಟಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆರ್ಗನಲೈಸ್ ಬಗ್ಗೆ ಬರಿತಾ ಹೋಗಿ. ಆರ್ಗನಲೈಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಎಲ್ಲಿ ಅಬ್ಸೆಂಟ್ ಇರುತ್ತೆ. ಸೊ ಸೆಲ್ ವಾಲ್ ಆಯ್ತು, ವಾಕ್ಯೂಲ್ ಆಯ್ತು, ದೆನ್ ಟೋನೋಪ್ಲಾಸ್ಟ್,
ಕ್ಲೋರೋಪ್ಲಾಸ್ಟ್ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ, ಲೈಸೋಸೋಮ್ಸ್, ದೆನ್ ಪ್ಲಾಸ್ಮೋಡೆಸ್ಮೆಟಾ, ದೆನ್ ಸ್ಟೋರೇಜ್ ಫುಡ್ ಮಟೀರಿಯಲ್, ಇಲ್ಲಿ ಸ್ಟಾರ್ಚ್ ಮತ್ತೆ ಇಲ್ಲಿ ಗ್ಲೈಕೋಜನ್, ದೆನ್ ಅಬೌಟ್ ದ ಸೆಂಟ್ರಿಯೋಲ್ಸ್. ಸೊ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಆರ್ಗನೈಸ್ ನೆನ್ಪಿಟ್ಕೋಬಹುದು, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಎಲ್ಲಿ ಅಬ್ಸೆಂಟ್ ಇರುತ್ತೆ ಅಂತ, ಮತ್ತೆ ಮೇಲ್ಗಡೆ ಅವತ್ತರದ್ದು ಸೈಜ್ ಮತ್ತೆ ಶೇಪ್ ಬಗ್ಗೆ ನೀವು ಬರೀಬಹುದು. ಐ ಹೋಪ್ ಈ ವಿಡಿಯೋದಲ್ಲಿ ಈಸಿಯಾಗಿ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.